ಕಾತಿ, ನನಗೆ ಸಿಕ್ಕಿದ ಸ್ವಲ್ಪ ಸಮಯದಲ್ಲಿ ನಾನು ಏನು ಮಾಡೋಕ್ಕಾಗುತ್ತೋ ಅದನ್ನೆಲ್ಲ ಮಾಡಿದೆ. ಅಗ್ರಿಮೆಂಟ್ ಕಾಪಿಲಿ ಬೈಯರ್ಸ್ ಡೀಟೇಲ್ಸ್ ಇತ್ತು, ಆದರೆ ಸೆಲ್ಲರ್ ಡೀಟೇಲ್ಸ್ ಇರಲಿಲ್ಲ. ಅದು ರೈತರು ಅಂತಲೂ ನಂಗೆ ಗೊತ್ತಿರಲಿಲ್ಲ. ಅದೆಲ್ಲ ಗೊತ್ತಿದ್ದಿದ್ರೆ ಕಾವೇರಿ ಜೊತೆಗೆ ನಿನ್ನ ಮಾತಾಡೋದಕ್ಕೆ ನಾನು ಬಿಡ್ತಾ ಇದ್ನಾ? ಇಲ್ಲ ಅಲ್ವಾ? ಅವಳದೇನೋ ಗುಡ್ ಟೈಮು, ಬಚಾವಾಗೋದ್ಲು. ಅವಳದು ಗುಡ್ ಟೈಮ್ ಅಲ್ಲ ಪ್ರಭಾ, ನಮ್ ಬ್ಯಾಡ್ ಟೈಮ್. ಹಾಗಾಗಿ ಜೀವನದಲ್ಲಿ ನೋಡ್ಬಾರ್ದನ್ನ ನೋಡ್ತಾ ಇದೀವಿ, ಕೇಳ್ಬಾರ್ದನ್ನ ಕೇಳ್ತಾ ಇದೀವಿ. ಆದ್ರೆ ನನ್ನ ಲೈಫಲ್ಲಿ ಬ್ಯಾಡ್ ಟೈಮ್ ಹೋಗಿ ಗುಡ್ ಟೈಮ್ ಬಂದ್ರೆ ಆ ಕಾವೇರಿ ಪಾಲ್ಗೆ ಡೆವಿಲ್ ಆಗ್ತೀನಿ. ಹೌದು ಕಾತಿ, ನಮ್ಮ ಟೈಮ್ ಬರೋವರೆಗೂ, ನಮ್ಮ ಟರ್ಮ್ ಬರೋವರೆಗೂ ನಾವು ಪೇಷನ್ಸಿಂದ ಕಾಯೋಣ. ನಮಗೆ ರೈಟ್ ಮೂಮೆಂಟ್ ಸಿಕ್ತಿದ್ದ ಹಾಗೆ ನಾವು ಹೊಡೆಯೋ ಹೊಡ್ತಾ ಕಾವೇರಿ ಕನಸಲ್ಲೂ ಈ ಮನೆ ಕಡೆ ಕಂಪ್ನಿ ಕಡೆ ಬರೋಕ್ಕೆ ಧೈರ್ಯ ಮಾಡದೆ ಜೈಲಲ್ಲಿ ಕಂಬಿ ಎಣಿಸ್ತಾ ಕೂರಬೇಕು. ಹಾಗೆ ಮಾಡೋಣ. ಅವಳು ಖೈದಿ ಆಗ್ತಾಳೋ ಅಥವಾ ಕಂಬಿ ಹಿಂದೆ ನಿಂತ್ಕೊಂಡು ಕಂಬಿ ಎಣಿಸ್ತಾಳೋ ಅದ್ ನನಗೆ ಮುಖ್ಯ ಅಲ್ಲ ಪ್ರಭಾ. ಅವಳು ಎಂಥ ದೊಡ್ಡ ಫ್ರಾಡ್ ಅಂತ ನಮ್ಮಪ್ಪನಿಗೆ ಗೊತ್ತಾಗ್ಬೇಕು. ಅವಳು ಕತ್ತಿ ಹಿಡಿದು ಮನೆಯಿಂದ ಹೊರಗಡೆ ಹಾಕ್ಬೇಕು. ಹಾಗಾದ್ರೇನೆ ನನಗೆ ಸಮಾಧಾನ ಆಗೋದು. ಕಾತ್ಯಾಯಿನಿ ವರ್ಸಸ್ ಕಾವೇರಿ, ಈ ಗೇಮಲ್ಲಿ ಫಸ್ಟ್ ರೌಂಡ್ ಅವಳು ಗೆದ್ದಿದ್ದಾಳೆ. ಆದ್ರೆ ಇನ್ ಯಾವ ರೌಂಡ್ ಅವಳು ಗೆಲ್ಬಾರ್ದು. ಅವಳು ಗೆಲ್ಲೋದಕ್ಕೆ ನಾನು ಬಿಡೋದು ಇಲ್ಲ. ಅಲ್ಲ ಕಣೆ, ಒಬ್ಬೊಬ್ಳೆ ನಗ್ತಿದ್ಯಾ? ಏನಾಯ್ತು ಅಂತ ಹೇಳಿದ್ರೆ ನಾವು ಸಂತೋಷ ಪಡ್ಬೋದಪ್ಪ. ಏನೂ ಇಲ್ಲ. ಏನು ಇಲ್ದೆ ಒಬ್ಳೆ ನಗ್ತಾ ಇದ್ಯಾ? ಓ, ಆಫೀಸಲ್ಲಿ ಕಾವೇರಿ ಕೊಟ್ಟ ಡೋಸ್ಗೆ ಸ್ಕ್ರೂ ಲೂಸ್ ಆಯ್ತಾ ಹೇಗೆ? ರೀ, ಸ್ಕ್ರೂ ಲೂಸ್ ಆಗಿರೋದು ನನಗಲ್ಲ, ನಿಮ್ಮ ಅಕ್ಕನ್ಗೆ. ಹೋಗಿ ನೋಡ್ಕೊಂಡ್ ಬನ್ನಿ. ಏನಾದ್ರೂ ಲೂಸ್ ಆಗಿದ್ರೆ ಟೈಟ್ ಮಾಡ್ಬಿಟ್ ಬನ್ನಿ.